ಆಕಾಶ ನೋಡಿ, ಮೋಡಗಳೇ ಇಲ್ಲ. ಜೂನ್ ತಿಂಗಳು ಬಂತು ಅಂದ್ರೆ ಗುಡುಗು ಮಿಂಚು ಸಹಿತ ಮಳೆ ಸುರಿಬೇಕಿತ್ತು. ಆದರೆ ಇಡೀ ಭಾರತದ ಮಳೆಗಾಲ ದಿಢೀರಂತ ಮಾಯ ಆಗೋಗಿದೆ. ಹೌದು, ಉಪಗ್ರಹದಿಂದ ಬಂದ ಲೇಟೆಸ್ಟ್ ಫೋಟೋಗಳನ್ನ ನೋಡಿ ಸ್ವತಃ ಹವಾಮಾನ ವಿಜ್ಞಾನಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಭಾರತದಾದ್ಯಂತ ಬರಬೇಕಾದ ಮಳೆಯ ಪ್ರಮಾಣದಲ್ಲಿ 64% ಭಾರಿ ಕೊರತೆ ಉಂಟಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಹೊರಟಿರುವ ವಿಷಯ ಕೇವಲ ಒಂದು ಸುದ್ದಿ ಅಲ್ಲ. ಇದು ನಿಮ್ಮೆಲ್ಲರ ಬದುಕಿಗೆ, ನಮ್ಮ ಅನ್ನದಾತ ರೈತರ ಭವಿಷ್ಯಕ್ಕೆ ಮತ್ತು ಅಷ್ಟೇ ಯಾಕೆ ನಮ್ಮ ದಿನನಿತ್ಯದ ಕುಡಿಯುವ ನೀರಿಗೂ ಕಂಟಕ ತರಬಲ್ಲ ಒಂದು ಶಾಕಿಂಗ್ ರಿಪೋರ್ಟ್. ಭೂಮಿಯ ಮೇಲೆ ಆಗ್ತಿರುವ ಆ ಭೀಕರ ಬದಲಾವಣೆ ಏನು, ನಮ್ಮ ರೈತರ ಪಾಡೇನು, ಕುಡಿಯುವ ನೀರಿಗೂ ಮುಂದಿನ ದಿನಗಳಲ್ಲಿ ಹಾಹಾಕಾರ ಶುರುವಾಗುತ್ತಾ, ಏನಾಗ್ತಿದೆ ನಮ್ಮ ಭಾರತದಲ್ಲಿ, ಮಳೆಯ ಕೊರತೆ ಕರ್ನಾಟಕದಲ್ಲಿ ಎಷ್ಟಿದೆ, ಇದೇ ರೀತಿ ಮುಂದುವರೆದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳು ಶುರುವಾಯಿತು ಅಂದ್ರೆ ಸಾಕು, ನೈಋತ್ಯ ಮುಂಗಾರು ಅಬ್ಬರಿಸೋದಕ್ಕೆ ಶುರು ಮಾಡುತ್ತೆ. ದಕ್ಷಿಣ ಭಾರತದ ಕರಾವಳಿ ಭಾಗಗಳಲ್ಲಿ ದೊಡ್ಡ ಸುನಾಮಿಯಂತೆ ಮಳೆ ಅಪ್ಪಳಿಸುತ್ತೆ. ಭಾರತದಾದ್ಯಂತ ಕೃಷಿ ಚಟುವಟಿಕೆ ಗರಿಗೆದರುತ್ತೆ. ಆದರೆ ಈ ವರ್ಷ 2026ರ ಜೂನ್ ತಿಂಗಳಲ್ಲಿ ಆಗ್ತಿರೋದೇ ಬೇರೆ. ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವ ಡೇಟಾ ಪ್ರಕಾರ ಜೂನ್ 4ರಿಂದ ಜೂನ್ 15ರವರೆಗೆ ಭಾರತದಲ್ಲಿ ಸಾಮಾನ್ಯವಾಗಿ 53.7 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಆದರೆ ವಾಸ್ತವದಲ್ಲಿ ಆಗಿರುವ ಮಳೆ ಕೇವಲ 19.2 ಮಿಲಿಮೀಟರ್. ಅಂದ್ರೆ ಬರೋಬ್ಬರಿ 64% ಮಳೆ ಕೊರತೆ. ಬರಬೇಕಾದ ಮಳೆ ಎಲ್ಲಿಗೋಯ್ತು? ಭೂಮಿ ತಂಪಾಗಬೇಕಾಗಿದ್ದ ಟೈಮ್ನಲ್ಲಿ ಬಿರು ಬೇಸಿಗೆಯ ಬಿಸಿಲು ಯಾಕೆ ಸುಡ್ತಾ ಇದೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ವಿಜ್ಞಾನಿಗಳು ಭಾರತೀಯ ಹವಾಮಾನ ಇಲಾಖೆಯ ಇನ್ಸ್ಯಾಟ್ 3DS ಅನ್ನುವ ಸ್ಯಾಟಲೈಟ್ ಕಡೆ ನೋಡಿದ್ರು. ಜೂನ್ 14 ಮತ್ತು ಜೂನ್ 15ರಂದು ಆ ಸ್ಯಾಟಲೈಟ್ ತೆಗೆದ ಫೋಟೋಗಳನ್ನು ನೋಡಿ ಅವರಿಗೆ ದೊಡ್ಡ ಶಾಕ್ ಆದಿತ್ತು. ಸಾಮಾನ್ಯವಾಗಿ ಈ ಸಮಯದಲ್ಲಿ ಸ್ಯಾಟಲೈಟ್ ಮ್ಯಾಪ್ ನೋಡಿದ್ರೆ ಇಡೀ ದಕ್ಷಿಣ ಮತ್ತು ಮಧ್ಯ ಭಾರತದ ಮೇಲೆ ದಪ್ಪನೆಯ ಬಿಳಿ ಮೋಡಗಳ ಚಾದರ ಹೊತ್ಕೊಂಡಂತೆ ಕಾಣಬೇಕಿತ್ತು. ಆದರೆ ಈಗ ಏನಾಗಿದೆ ಗೊತ್ತಾ? ಭಾರತದ ಪರ್ಯಾಯ ದ್ವೀಪ ಮತ್ತು ಮಧ್ಯ ಭಾರತದ ಆಕಾಶ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಅಂದ್ರೆ ಒಂದು ಸಣ್ಣ ಮೋಡ ಕೂಡ ಇಲ್ಲ. ಮಳೆಯನ್ನ ಸೂಚಿಸುವ ಮ್ಯಾಪ್ಗಳು ಪೂರ್ತಿ ಹಳದಿ ಮತ್ತು ಕೆಂಪು ಬಣ್ಣಕ್ಕೆ ತಿರುಗಿವೆ. ಹಳದಿ ಮತ್ತು ಕೆಂಪು ಬಣ್ಣ ಅಂದ್ರೆ ಅತಿ ಕಡಿಮೆ ಮಳೆ ಅಥವಾ ಭೀಕರ ಮಳೆ ಕೊರತೆ ಅಂತ ಅರ್ಥ. ಮೋಡಗಳು ಎಲ್ಲಿದ್ದಾವೆ ಅಂತ ಹುಡುಕಿದ್ರೆ ಕೇವಲ ಹಿಮಾಲಯ, ಈಶಾನ್ಯ ಭಾರತ ಮತ್ತು ಇಂಡೋ ಗ್ಯಾಜೆಂಟಿಕ್ ಬಯಲು ಪ್ರದೇಶದ ಉತ್ತರ ಭಾಗದಲ್ಲಿ ಮಾತ್ರ ಸ್ವಲ್ಪ ಮೋಡಗಳು ಕಾಣಿಸ್ತಿವೆ. ಮಳೆ ತರಬೇಕಾಗಿದ್ದ ಅರೇಬಿಯನ್ ಸಮುದ್ರದ ಮುಂಗಾರು ಶಾಖೆ ಸಂಪೂರ್ಣವಾಗಿ ವೀಕ್ ಆಗಿ ಛಿದ್ರವಾಗಿ ಒಡೆದು ಹೋಗಿದೆ. ಮಳೆಗಾಲ ಆರಂಭದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಮುಂಗಾರು ಕಾಲಿಟ್ಟಿತ್ತು ನಿಜ. ಆದರೆ ಇದ್ದಕ್ಕಿದ್ದಂತೆ ಈ ಮಳೆ ನಿಂತೋಗಿದ್ದಾದ್ರೂ ಯಾಕೆ? ಈ ಪ್ರಶ್ನೆಗಳಿಗೆ ಸಿಕ್ಕಿರುವ ಉತ್ತರ ನಿಮ್ಮನ್ನ ಖಂಡಿತವಾಗಿಯೂ ಬೆಚ್ಚಿ ಬೀಳಿಸುತ್ತೆ. ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಯಥೇಚ್ಛವಾಗಿ ತೇವಾಂಶ ಇದೆ. ಸಮುದ್ರದಲ್ಲಿ ನೀರಿನ ಕೊರತೆ ಇಲ್ಲ. ಮೋಡಗಳನ್ನು ಸೃಷ್ಟಿಸುವ ಸಂಪೂರ್ಣ ಶಕ್ತಿ ಅಲ್ಲಿನ ವಾತಾವರಣಕ್ಕೆ ಇದೆ. ಭಾರಿ ಮಳೆ ಸುರಿಸುವಷ್ಟು ಮೋಡಗಳು ಕಟ್ಟಬೇಕಿತ್ತು, ಆದ್ರೂ ಭೂಮಿ ಮೇಲೆ ಮಳೆ ಆಗ್ತಿಲ್ಲ. ಯಾಕೊತ್ತಾ? ಬನ್ನಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹವಾಮಾನ ತಜ್ಞರು ಹೇಳುವ ಪ್ರಕಾರ ಈ ಇಡೀ ಸಮಸ್ಯೆಯ ಕೇಂದ್ರ ಬಿಂದು ಇರೋದು ಆಕಾಶದಲ್ಲಿ ಬೀಸುವ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಗಳಲ್ಲಿ. ಹಾಗಾದ್ರೆ ಏನಿದು ಜೆಟ್ ಸ್ಟ್ರೀಮ್? ವಾತಾವರಣದ ಮೇಲ್ಭಾಗದಲ್ಲಿ ಅತಿ ವೇಗವಾಗಿ ನದಿಯಂತೆ ಹರಿಯುವ ಗಾಳಿಯನ್ನ ಜೆಟ್ ಸ್ಟ್ರೀಮ್ ಅಂತಾರೆ. ಸಾಮಾನ್ಯವಾಗಿ ಈ ವೆಸ್ಟರ್ಲಿ ಗಾಳಿ ಉತ್ತರ ದಿಕ್ಕಿನಲ್ಲಿ ಇರಬೇಕಿತ್ತು. ಆದ್ರೆ ಈಗ ಇದು ನಾರ್ಮಲ್ ಆಗಿ ಇರಬೇಕಾದ ಜಾಗ ಬಿಟ್ಟು ತುಂಬಾ ಕೆಳಗೆ ಅಂದ್ರೆ ದಕ್ಷಿಣದ ಕಡೆಗೆ ಶಿಫ್ಟ್ ಆಗ್ಬಿಟ್ಟಿದೆ. ಮತ್ತೊಂದು ಕಡೆ ನಮ್ಮ ಭಾರತದಲ್ಲಿ ಗುಡುಗು ಮಿಂಚು ತರಿಸೋದಕ್ಕೆ ಈಸ್ಟರ್ಲಿ ಜೆಟ್ ಅನ್ನುವ ಮತ್ತೊಂದು ಗಾಳಿ ಬಹಳ ಮುಖ್ಯ. ಈ ಈಸ್ಟರ್ಲಿ ಜೆಟ್ ಏನ್ ಮಾಡುತ್ತೆ ಅಂದ್ರೆ ವಾತಾವರಣದಲ್ಲಿರುವ ಗಾಳಿಯನ್ನ ಮೇಲಕ್ಕೆ ಎತ್ತಿ ಆ ತೇವಾಂಶವೆಲ್ಲ ಸೇರಿ ದೊಡ್ಡ ದೊಡ್ಡ ಮೋಡಗಳಾಗೋಕೆ ಸಹಾಯ ಮಾಡುತ್ತೆ. ಆದ್ರೆ ದಕ್ಷಿಣಕ್ಕೆ ನುಗ್ಗಿ ಬಂದಿರುವ ಆ ವೆಸ್ಟರ್ಲಿ ಜೆಟ್ ಗಾಳಿಯು ನಮ್ಮ ಈಸ್ಟರ್ಲಿ ಜೆಟ್ ಜೊತೆ ಯುದ್ಧ ಮಾಡ್ತಿದೆ. ಈಸ್ಟರ್ಲಿ ಗಾಳಿಯ ಶಕ್ತಿಯನ್ನೇ ಕುಗ್ಗಿಸ್ತಿದೆ. ಇದರಿಂದಾಗಿ ಏನಾಗ್ತಿದೆ ಅಂದ್ರೆ ಸಮುದ್ರದಲ್ಲಿ ಎಷ್ಟೇ ತೇವಾಂಶ ಇದ್ರೂ ಆ ತೇವಾಂಶ ಮೇಲಕ್ಕೋಗಿ ಮೋಡವಾಗಿ ರೂಪುಗೊಳ್ಳದಂತೆ ಈ ವೆಸ್ಟರ್ಲಿ ಗಾಳಿ ಕತ್ತು ಹಿಸುಕಿದಂತೆ ತಡೆಯುತ್ತಿದೆ. ಇದರಿಂದ ಮುಂಗಾರು ಮ್ಯಾಪ್ ನಲ್ಲಿ ಮುಂದೆ ಬಂದಂತೆ ಕಂಡರೂ ಭೂಮಿಯ ಮೇಲೆ ಒಂದು ಹನಿ ಮಳೆ ಕೂಡ ಸರಿಯಾಗಿ ಬೀಳ್ತಿಲ್ಲ. ಸ್ನೇಹಿತರೆ, ಇಷ್ಟೊತ್ತು ನಾವು ಇಡೀ ಭಾರತದ ಮಳೆ ಕೊರತೆ ಹಾಗೂ ಆಕಾಶದಲ್ಲಿ ನಡೀತಾ ಇರುವಂತಹ ಆ ಟಗ್ ಆಫ್ ವಾರ್ ಬಗ್ಗೆ ನೋಡಿದ್ವಿ. ಆದ್ರೆ ಈಗ ನಮ್ಮದೇ ಹೆಮ್ಮೆಯ ಕರ್ನಾಟಕದ ಕಡೆ ಒಮ್ಮೆ ಕಣ್ಣು ಹಾಯಿಸಿದ್ರೆ ಅಕ್ಷರಶಃ ಎದೆ ಜಲ್ ಅನ್ನುತ್ತೆ.
ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಶುರುವಾಗಿರೋದು ಬರೀ ಮಳೆಯ ಕೊರತೆಯಲ್ಲ, ಇದು ಕರುನಾಡಿಗೆ ಎದುರಾಗಿರುವ ಅತಿ ದೊಡ್ಡ ಜಲಕಂಟಕ. ಭಾರತೀಯ ಹವಾಮಾನ ಇಲಾಖೆಯ ಡೇಟಾ ಪ್ರಕಾರ ಜೂನ್ 1ರಿಂದ ಜೂನ್ 15ರವರೆಗೆ ಕರ್ನಾಟಕದಲ್ಲಿ ಒಟ್ಟಾರೆ 21% ಮುಂಗಾರು ಮಳೆ ಕೊರತೆ ದಾಖಲಾಗಿದೆ. ವಾಡಿಕೆಯಂತೆ ಈ 15 ದಿನಗಳಲ್ಲಿ ರಾಜ್ಯದಲ್ಲಿ 85.5 ಮಿಲಿಮೀಟರ್ ಮಳೆ ಸುರಿಬೇಕಿತ್ತು. ಆದ್ರೆ ಆಗಿರೋದು ಕೇವಲ 67 ಮಿಲಿಮೀಟರ್ ಮಾತ್ರ. ಅದರಲ್ಲೂ ಅತಿ ದೊಡ್ಡ ಆಘಾತಕಾರಿ ವಿಚಾರ ಏನಂದ್ರೆ ಮಳೆಯ ತವರೂರು ಅಂತಲೇ ಕರೆಯಲ್ಪಡುವ ನಮ್ಮ ಮಲೆನಾಡು ಮತ್ತು ಕರಾವಳಿಯ ಪರಿಸ್ಥಿತಿ. ಕರಾವಳಿ ಭಾಗದಲ್ಲಿ ಬರೋಬ್ಬರಿ 41% ಹಾಗೂ ಮಲೆನಾಡು ಭಾಗದಲ್ಲಿ 36% ಭಾರಿ ಮಳೆಯ ಅಭಾವ ಸೃಷ್ಟಿಯಾಗಿದೆ. ಮುಂಗಾರು ಮಾರುತಗಳು ಅಪ್ಪಳಿಸಬೇಕಿದ್ದ ಅರಬ್ಬಿ ಸಮುದ್ರದಲ್ಲಿ ಯಾವುದೇ ವಾಯುಭಾರ ಕುಸಿತದ ಮುನ್ಸೂಚನೆ ಇಲ್ಲ. ಹೀಗಾಗಿ ಇಡೀ ಕರಾವಳಿ ತೀರವೇ ಒಣ ಹವೆಯಿಂದ ಕೂಡಿದೆ. ಮಳೆ ಇಲ್ಲದಿರೋದು ಒಂದ್ ಕಡೆ ಆದರೆ ಭೂಮಿ ಮೇಲಿರುವ ನೀರು ಕೂಡ ಈಗ ಆವಿಯಾಗಿ ಹೋಗ್ತಿದೆ. ನಮ್ಮ ರಾಜ್ಯದ 14 ಪ್ರಮುಖ ಜಲಾಶಯಗಳ ಅಸಲಿ ಕತೆ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಮಳೆ ಕೊರತೆ ಮತ್ತು ತೀವ್ರ ಬಿಸಿಲಿನ ಜಳದಿಂದಾಗಿ ಪ್ರಮುಖ ಡ್ಯಾಂಗಳಲ್ಲಿನ ನೀರು ಕಂಪ್ಲೀಟ್ ಆಗಿ ತಳ ಸೇರಿದೆ. ಈ 14 ಜಲಾಶಯಗಳ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ 896 TMC. ಆದರೆ ಪ್ರಸ್ತುತ ಅದರಲ್ಲಿ ಉಳಿದಿರೋದು ಎಷ್ಟು ಗೊತ್ತಾ? ಕೇವಲ 206 TMC ನೀರು ಮಾತ್ರ. ಅಂದ್ರೆ ಕೇವಲ 23% ನೀರು ಮಾತ್ರ ನಮ್ಮ ಡ್ಯಾಂಗಳಲ್ಲಿ ಬಾಕಿ ಉಳಿದಿದೆ. ನಮ್ಮ ರಾಜ್ಯದ ಜೀವನಾಡಿಯಾಗಿರುವ ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಕಳೆದ 4 ವರ್ಷ ಇದೇ ಸಮಯಕ್ಕೆ 77 TMC ನೀರಿತ್ತು. ಆದರೆ ಈ ವರ್ಷ ಇರೋದು ಕೇವಲ 34 TMC. ಅದೇ ರೀತಿ ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ಕೃಷ್ಣಾ ಕೊಳ್ಳದ 6 ಜಲಾಶಯಗಳಲ್ಲಿ 423 TMC ಸಾಮರ್ಥ್ಯವಿದ್ರು ಅಲ್ಲಿ ಉಳಿದಿರೋದು ಕೇವಲ 94 TMC ನೀರು ಮಾತ್ರ. ಒಂದ್ ಕಡೆ ನೀರಿಲ್ಲ, ಇನ್ನೊಂದ್ ಕಡೆ ಆಕಾಶದಿಂದ ಬೆಂಕಿ ಮಳೆ ಸುರಿಯುತ್ತಿದೆ. ಹೌದು, ರಾಜ್ಯದ 82% ಭಾಗದಲ್ಲಿ ಈಗಲೂ 30ರಿಂದ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದೆ. ಇನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಜೊತೆಗೆ ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ ಬರೋಬ್ಬರಿ 38ರಿಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗ್ತಾ ಇದೆ. ಅಂದ್ರೆ ಜೂನ್ ತಿಂಗಳಲ್ಲಿ ಮಳೆಗಾಲದ ಬದಲು ಇನ್ನೂ ಕೂಡ ಸುಡು ಬೇಸಿಗೆಯ ವಾತಾವರಣವೇ ಮುಂದುವರೆದಿದೆ. ಹಾಗಾದ್ರೆ ಮುಂದೇನು? ಈ ವರ್ಷ ಮಳೆಯೇ ಬರಲ್ವಾ? ಕರ್ನಾಟಕದ ಡ್ಯಾಂಗಳು ತುಂಬಲ್ವಾ? ಭಾರತ ಬರಗಾಲಕ್ಕೆ ತುತ್ತಾಗುತ್ತಾ? ಭಯ ಪಡಬೇಡಿ. ವಾತಾವರಣ ತಜ್ಞರು ಈ ಇಡೀ ಪರಿಸ್ಥಿತಿಯನ್ನ ಒಂದು ಮಾನ್ಸೂನ್ ಪಾಸ್ ಅಂತ ಕರೆದಿದ್ದಾರೆ. ಅಂದ್ರೆ ಮುಂಗಾರು ಸಂಪೂರ್ಣವಾಗಿ ನಾಶವಾಗಿಲ್ಲ, ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರ ಸ್ತಬ್ಧವಾಗಿದೆ. ಇದು ಕೇವಲ ಸಮುದ್ರಗಳ ಸಮಸ್ಯೆ ಅಲ್ಲ, ಕೇವಲ ವಾತಾವರಣದ ಮೇಲ್ಪದರದ ಟೆಂಪರರಿ ಸಮಸ್ಯೆ. ಹವಾಮಾನ ಇಲಾಖೆಯ ಮುನ್ಸೂಚನೆಗಳ ಪ್ರಕಾರ ಈ ವಾರದ ನಂತರ ಆಕಾಶದಲ್ಲಿ ನಡೆಯುತ್ತಿರುವ ಈ ಕದನ ನಿಲ್ಲಲಿದೆ. ದಕ್ಷಿಣಕ್ಕೆ ನುಗ್ಗಿ ಬಂದಿರುವ ಆ ಜೆಟ್ ಸ್ಟ್ರೀಮ್ ಪ್ಯಾಟರ್ನ್ಸ್ ದುರ್ಬಲಗೊಳ್ಳಲಿದ್ದು ಮುಂಗಾರು ಮತ್ತೆ ತನ್ನ ಒರಿಜಿನಲ್ ಫಾರ್ಮ್ಗೆ ಬರುವ ಸಾಧ್ಯತೆ ಇದೆ. ಅಲ್ಲಿವರೆಗೆ ಇಡೀ ಭಾರತ ಚಾತಕ ಪಕ್ಷಿಯಂತೆ ಮಳೆಗಾಗಿ ಕಾಯಲೇಬೇಕು. ಸ್ನೇಹಿತರೆ, ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ದೊಡ್ಡ ವಿಜ್ಞಾನಿ ಆದ್ರೂ ಆತ ಅಸಹಾಯಕ ಅನ್ನೋದಕ್ಕೆ ಈ ಒಂದು ಘಟನೆಯೇ ದೊಡ್ಡ ಉದಾಹರಣೆ. ಭೂಮಿಯಿಂದ ಎಷ್ಟೋ ಕಿಲೋಮೀಟರ್ ಮೇಲೆ ಆಕಾಶದಲ್ಲಿ ನಡೆಯುವ ಕಣ್ಣಿಗೆ ಕಾಣದ ಗಾಳಿಯ ಕದನ ಭೂಮಿ ಮೇಲಿನ ಕೋಟ್ಯಂತರ ರೈತರ, ಸಾಮಾನ್ಯ ಜನರ ಬದುಕನ್ನ ಹೇಗೆ ಬದಲಾಯಿಸುತ್ತೆ, ಹೇಗೆ ಆತಂಕಕ್ಕೆ ನೂಕುತ್ತೆ ಅನ್ನೋದನ್ನ ನೋಡಿದ್ರಲ್ಲ. ಇದೇ ನಿಸರ್ಗದ ತಾಕತ್ತು. ನಾವೆಷ್ಟೇ ಟೆಕ್ನಾಲಜಿ ಬೆಳೆಸಿದ್ರು ಒಂದು ಹನಿ ಮಳೆಗಾಗಿ ಆಕಾಶದ ಕಡೆ ಮುಖ ಮಾಡಲೇಬೇಕು. ನೀವೇನಂತೀರಿ? ನಿಮ್ ಕಡೆ ಕೂಡ ಮಳೆಯ ಕೊರತೆ ಇದೆಯಾ? ಬಿಸಿಲು ಸುಡ್ತಾ ಇದೆಯಾ? ಕಾಮೆಂಟ್ ಮಾಡಿ.